ತಮ್ಮೆಲ್ಲರಿಗೂ ಕೂಡ ಮಾತಿಮರಿಯ ಸ್ವರ್ಗರೋಹಣದ ಹಬ್ಬದ ಶುಭಾಶಯಗಳನ್ನು ಹಾಗೂ ಸ್ವತಂತ್ರ ದಿನಾಚರಣೆಯ ಒಂದು ಮಹತ್ವದ ಒಂದು ಸಮಾರಂಭದ ಒಂದು ಶುಭೋದಯನ್ನು ಕೂಡ ಮುಂಜಾನೆಯಲ್ಲಿ ನಿಮಗೆ ನಾನು ತಿಳಿಸಲು ಬಯಸ್ತೇನೆ. ಪ್ರಿಯರೇ, ಇಂದು ನಮಗೆ ಇರುವಂತಹ ಈ ದಾನಿಯೇಲನ ಗ್ರಂಥ 11ನೇ ವಾಕ್ಯ ಕೊನೆ ಭಾಗದಲ್ಲಿ ನಾನು ಅದನ್ನು ಹಲವು ಬಾರಿ ನನಗೆ ಓದುವಾಗ ನನಗೆ ಕೆಲವು ಸಮಯ ನನಗೆ ಅರ್ಥವಾಯಿತು. ಗರ್ವಕ್ಕೂ ದುಷ್ಟತನಕ್ಕೂ ವಿನಾಶವೇ ಪ್ರತಿಫಲ. ಯಾವೊಬ್ಬ ಆತ ಗರ್ವದಿಂದಲೂ ದುಷ್ಟತನದಿಂದಲೂ ಕೋಪದಿಂದಲೂ ವರ್ತಿಸುತ್ತಾನೆ, ತನ್ನ ಜೀವನವನ್ನು ನಡೆಸ್ತಾನೆ, ಅವನಿಗೆ ಕೊನೆಯ ಹಂತದಲ್ಲಿ ಅಂತಿಮ ಕಾಲದಲ್ಲಿ ದೇವರಿಂದ ವಿನಾಶ ಮಾತ್ರವಲ್ಲ, ಆತನಿಗೆ ದಂಡನೆ ತೀರ್ಪು ಮಾತ್ರ ಕಾದಿದೆ ಎಂಬುದಾಗಿ ಈ ವಾಚನಗಳು ಏನು 11ನೇ ಅಧ್ಯಾಯ 39ರಿಂದ 45 ತನಕ ಇರುವಂತಹ ವಾಕ್ಯಗಳು ನಮ್ಮನ್ನು ಅರ್ಥೈಸುವಂತೆ ಗಮನವನ್ನು ಸೆಳೀತಾ ಇದೆ. ಅಂದ್ರೆ ನಾವು ಸಾಧಾರಣವಾಗಿ ಆಡೋ ಭಾಷೆ ಹೇಳ್ತೀವಲ್ಲ, ಕತ್ತಿ ಹೆಚ್ಚಿದವನು ಕತ್ತಿಯಿಂದಲೇ ಮುತ್ತರಾಗ್ತಾನೆ ಅಂತ ಲೋಕದ ಮಾತುಗಳು. ಆದ್ರೆ ದೇವರ ಕಟ್ಟಳೆಗೆ ವಿರುದ್ಧವಾಗಿ ಗರ್ವಿಷ್ಠನಾಗಿ ತನ್ನನ್ನು ತಾನೇ ಮೆಚ್ಚಿಸಿಕೊಳ್ಳುವಂತ ಅರಸ ಇಂದು ನಾವಿಲ್ಲಿ ನೋಡ್ತೀವಿ. ಆ ಉತ್ತರ ದಕ್ಷಿಣ ದೇಶದ ರಾಜನು ಬರುವಾಗ ಹೇಗೆ ಎಲ್ಲವನ್ನು ಸಂಹಾರ ಮಾಡ್ತಾನೆ, ಅವನ ಭಕ್ತನ ಹೇಗಾಗಿರುತ್ತದೆ, ಅವನು ದೇವರಿಗೆ ವಿರುದ್ಧವಾಗಿ ಅಂದ್ರೆ ದೇವರೇ ಅವನನ್ನು ನಮ್ಮ ಮೇಲೆ ಅಂದ್ರೆ ಇಸ್ರಾಯೇಲ್ ಮಕ್ಕಳ ಮೇಲೆ ದೇವರ ಕಟ್ಟಳೆಗೆ ವಿರುದ್ಧವಾಗಿರುವವರಿಗೆ, ದೇವರಿಗೆ ಕೋಪವನ್ನು ಭರಿಸುವ ವಿರುದ್ಧವಾಗಿ ಅರಸನನ್ನು ಎದುರಿಸುವರು, ಆತನು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಈ ವಾಚನಗಳು ನಮ್ಮನ್ನು ಗಮನ ಸೆಳೀತಾರೆ. ಅದರಿಂದ ನಾವು ದಾನಿಯೇಲನ ಗ್ರಂಥ 11ನೇ ಅಧ್ಯಾಯ 39ನೇ ವಾಕ್ಯದಿಂದ ನಾವು ಓದಿ ಧ್ಯಾನಿಸೋಣ. ಒಬ್ಬರು ಓದಿ. ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು, ತನಗೆ ಮೆಚ್ಚುಗೆಯಾದವರನ್ನು ಹೆಚ್ಚಾಗಿ ಸತ್ಕರಿಸುವನು, ಅವರನ್ನು ಬಹು ಜನರ ಮೇಲೆ ಅಧಿಕಾರಿಗಳನ್ನಾಗಿ ನೇಮಿಸುವನು, ಹಣಕ್ಕಾಗಿ ದೇಶವನ್ನೇ ಹಂಚಿ ಬಿಡುವನು. ಈಗ ನೋಡಿ, ನಾವು ಮೇಲನೇ ವಾಕ್ಯ 36ನೇ ವಾಕ್ಯದಲ್ಲಿ ನೋಡ್ತೀವಿ, ಉತ್ತರ ರಾಜನು ಮನಸ್ಸು ಬಂದ ಹಾಗೆ ಅಲ್ಲಿ ಬಂದು ಅವನ ಒಂದು ಆಳ್ವಿಕೆಯಲ್ಲಿ ನೋಡ್ತೀವಿ, ಅವನು ಗರ್ವಿಷ್ಠನಾಗ್ತಾನೆ. ಆ ಗರ್ವಿಷ್ಠನಾದ ವ್ಯಕ್ತಿ ಏನೆಲ್ಲ ಮಾಡ್ತಾನೆ, ಅವನು ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು. ಅಂದ್ರೆ ಅನ್ಯ ದೇವರಲ್ಲಿ ನಂಬಿಕೆ ಇಡ್ತಾರೆ, ಆತನನ್ನು ನೇಮಿಸಿದಂತ ದೇವರನ್ನು ಅವನು ತಿರಸ್ಕರಿಸಿ ಅದನ್ನು ಅರಿಯದೆ ಅನ್ಯ ದೇವರ ಮುಖಾಂತರವಾಗಿ ಇದನ್ನು ನಾನೆಲ್ಲವನ್ನು ಸಂಹರಿಸ್ತೇನೆ ಎಂದು ಅವನು ಮುಂದೆ ನುಗ್ತಾನೆ. ಮಾತ್ರವಲ್ಲ, ಆ ಅನ್ಯ ದೇವರ ಸಹಾಯವನ್ನು ಕೊಡ್ತಾನೆ ಎಂಬುದಾಗಿ ವಾಕ್ಯ ಇರ್ತದೆ. ಮುಂದೆ ನಾವು ಓದುವಾಗೆ ತನಗೆ ಮೆಚ್ಚುಗೆಯಾಗಿರುವವರನ್ನು ಮಾತ್ರ ಅದನ್ನು ಮೆಚ್ಚುಗೆ ಪಡಿಸ್ತಾನೆ ಎಂಬುದಾಗಿ ವಾಕ್ಯ ಇರ್ತದೆ. ಅಂದ್ರೆ ಒಬ್ಬ ದುಷ್ಟನು ಆ ದುಷ್ಟತನದಿಂದ ಇರುವವರನ್ನು ಮಾತ್ರ ತನ್ನ ಕೈ ಜೋಡಿಸಿಕೊಂಡು ಅವರನ್ನೇ ಮೇಲೆ ಅವರಿಗೆ ಆದಂತ ಅಧಿಕಾರವನ್ನು ನೀಡುತ್ತಾನೆ ಎಂಬುದನ್ನು ಕೂಡ ವಾಕ್ಯ ಹೇಳ್ತದೆ. ಅಂದ್ರೆ ಅವನಲ್ಲಿ ನ್ಯಾಯ ನೀತಿಯ ಒಂದು ಅಂಶಗಳು ಇರುವುದಿಲ್ಲ. ಅವನ ಮಾತಿಗೆ ಯಾರೆಲ್ಲ ಕಿವಿಗೊಡ್ತಾರೋ, ಅವನನ್ನು ಯಾರೆಲ್ಲ ಫಾಲೋ ಮಾಡಲು ಇಚ್ಛಿಸ್ತಾರೋ ಅವರನ್ನೇ ಮೇಲೆತ್ತಲು ಅವನು ಪ್ರಯತ್ನಿಸ್ತಾನೆ. ಯಾಕಂದ್ರೆ ಅವನಲ್ಲಿ ಉತ್ತಮವಾದ ಒಳ್ಳೆಯ ವ್ಯಕ್ತಿಗಳನ್ನು ಅವನೊಂದಿಗೆ ಇರಿಸಿಕೊಳ್ಳಲು ಅವನಿಂದ ಸಾಧ್ಯವಾಗುವುದಿಲ್ಲ. ಮಾತ್ರವಲ್ಲ, ಅಂಥವರಿಗೆ ಆತನು ಅಧಿಕಾರವನ್ನು ನೀಡ್ತಾನೆ ಎಂಬುದಾಗಿರ್ತದೆ. ಅಂಥವರಿಗೆ ಅಧಿಕಾರವನ್ನು ಕೊಡ್ತಾನೆ. ಮಾತ್ರವಲ್ಲ, ಹಣದ ಮೇಲಿನ ಮೋಹ ಅವನಿಗೆ ಹೆಚ್ಚಾಗ್ತದೆ. ಹಣದ ಮೇಲಿನ ಮೋಹ ಹೆಚ್ಚಾದಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಇರುವ ಹಣಕ್ಕಾಗಿ ದೇಶವನ್ನೇ ಹಂಚಿ ಬಿಡ್ತಾನೆ. ಒಂದಾಗಿ ಜೀವಿಸುವ ಇದು ನಾವು ಯೋಚನೆ ಮಾಡ್ತೀವಿ. ಇದು ನಮ್ಮ ಕುಟುಂಬಗಳಲ್ಲಿ ಕಳಹ ಉಂಟಾಗ್ತದೆ, ನಮ್ಮ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗ್ತಾ ಇದೆ, ನಮ್ಮ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೆಡುತ್ತಾ ಇದ್ದಾನೆ. ಕಾರಣ ಏನು? ನಮ್ಮಲ್ಲಿ ಕಿತಾರ್ಥಗಳನ್ನು ಏರ್ಪಡಿಸ್ತಾ ಇದ್ದಾನೆ. ಯಾಕೆ? ನಿಜವಾದ ದೇವರ ಕಟ್ಟಳೆಗಳನ್ನು ನಾವು ಅರಿಯದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುತ್ತದೆ ಇರುವಾಗ ನಮ್ಮಲ್ಲಿ ಪಾಪದ ಕ್ರೋಧ, ಮದ, ಮತ್ಸರ ಎಂಬ ಅಂಶಗಳನ್ನು ಸೈತಾನನ್ನು ಉಂಟು ಮಾಡಿ ನಮ್ಮ ಕುಟುಂಬವನ್ನೇ ಎಂದು ಬೇರ್ಪಡಿಸಿ ನಿಲ್ಲಿಸುವಂತ ಒಂದು ಕಾರ್ಯದಲ್ಲಿ ಸೈತಾನ ತೊಡಗಿದ್ದಾನೆ. ಅದನ್ನೇ ಆ ಉತ್ತರ ರಾಜನು ಗರ್ವಿಷ್ಠನಾಗುವಾಗ
ಇಂಥ ಕಾರ್ಯಗಳನ್ನು ಅವನು ಮಾಡ್ತಾನೆ. ಅವನು ನಿಜ ದೇವರನ್ನು ಒಪ್ಪಿಕೊಳ್ಳಲು ಅವನು ಇಚ್ಛಿಸುವುದಿಲ್ಲ. ಮಾತ್ರವಲ್ಲ, ದೇವರುಗಳಿಗಿಂತ ನಾನೇ ದೊಡ್ಡವನು ಎಂದು, ನಾನೇ ಎಲ್ಲವನ್ನು ಸಾಧಿಸ್ತೇನೆ ಎಂಬ ಮನಸ್ಥಿತಿ ಒಂದು ಅವನಲ್ಲಿ ಇರುತ್ತದೆ. ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾನೆ. ಮಾತ್ರವಲ್ಲ, ಈ ಒಂದು ದುಷ್ಟತನದಿಂದ ಅವನಲ್ಲಿ ಕೋಪದ ಒಂದು ಅವಸ್ಥೆ ಹೆಚ್ಚಾಗ್ತದೆ. ಕುಲದೇವರಿಗೆ ಬದಲಾಗಿ ದೇವರುಗಳಲ್ಲದಂತವುಗಳನ್ನೇ ಅವನು ದೇವರೆಂದು ಪೂಜಿಸ್ತಾನೆ. ನಾನು ಹಲವು ಬಾರಿ ಹೇಳಿದ್ದೀನಿ, ನಾವು ದೇವರ ಕಡೆಗೆ ನಮ್ಮನ್ನು ಕೊಂಡು ಹೋಗದೆ ಇಂದು ಲೌಕಿಕ ಸುಖಕ್ಕಾಗಿ ಅಥವಾ ಈ ಲೋಕದಲ್ಲಿ ಏನೋ ನಾವು ಸಾಧಿಸಿ ಬಿಡ್ತೇವೆ ಇತರ ವ್ಯಕ್ತಿಗಳ ಮುಖಾಂತರ, ಅಥವಾ ನಾವು ತಾಸಿ ಕಟ್ಟುವುದರ ಮುಖಾಂತರ, ಅಥವಾ ಇನ್ನಿತರ ನಾವು ಈ ಪೂಜಾರಿಗಳನ್ನು ಸಂಧಿಸುವ ಮುಖಾಂತರ ನಮಗೆಲ್ಲವೂ ಒಳಿತಾಗುತ್ತದೆ ಎಂಬುದಾಗಿ ನಿಜ ದೇವರನ್ನು ಮರೆತು, ನಿಜ ದೇವರಲ್ಲಿ ವಿಶ್ವಾಸ ಬಿಡದೆ ನಮಗೆ ಲೌಕಿಕವಾದ, ಅದು ಕೆಲವೊಬ್ರು ಹೇಳ್ತಾರೆ ಕೆಲವು ದಿನ ಮಾತ್ರ ಆ ಸಾಂಸ್ಕೃತಿಕದಾಗ ನಿಮ್ಗೆ ಏನೋ ಒಳ್ಳೇದಾಗ್ತದೆ, ಆದ್ರೆ ಅದು ನಿರಂತರವಾಗಿದೆಯಾ, ಅದರಿಂದ ಬರುವಂತ ಹಿನ್ನೆಲೆ ಪ್ರತಿಫಲ ಏನಾಗಿರ್ತದೆ, ನಮಗೆ ವಿನಾಶವನ್ನೇ ತರುತ್ತದೆ. ಅದೇ ಈ ಉತ್ತರ ರಾಜನ ಒಂದು ಆ ಗರ್ಭಿಷ್ಠನಾದ ಸಮಯದಲ್ಲಿ ಅವನಲ್ಲಿ ಬಂದಂತ ಒಂದು ಕಾರ್ಯವಾಗಿದೆ. ಅಂದ್ರೆ ಇಲ್ಲಿ ದೇವರೊಂದು ಟ್ವಿಸ್ಟ್ ಕೊಡ್ತಾರೆ. ಅಂದ್ರೆ ಏನು, ಇಲ್ಲಿ ನಾವು ನೋಡ್ತೀವಿ, ಆತನು ಕೂಡ ಸಮೃದ್ಧಿಯಾಗಿ ಬೆಳೆಯುತ್ತಾನೆ. ಆತನು ಕೂಡ ಸಮೃದ್ಧಿಯಾಗಿ ಬೆಳೀತಾನೆ. ದಾನಿಯೇಲನ ಗ್ರಂಥ 11ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ದಾನಿಯೇಲನ ಗ್ರಂಥ 11ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಓದಿದ್ರು. 36. ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನೇ ಹೆಚ್ಚಿಸಿಕೊಂಡು ಗರ್ವಿಷ್ಠನಾಗುವನು. ದೇವಾದಿ ದೇವರನ್ನು ಅತಿಯಾಗಿ ದೂಷಿಸುವನು. ನಿಮ್ಮ ಮೇಲಿನ ದೈವ ಕೋಪ ತೀರುವ ತನಕ ಅವನು ವೃದ್ಧಿಯಾಗುವನು. ದೈವ ಸಂಕಲ್ಪ ನೆರವೇರಲೇಬೇಕು. ಹಲ್ಲೆಲೂಯಾ, ಸ್ತೋತ್ರ. ನೋಡಿ, ಅಂತಹ ಗರ್ವಿಷ್ಠನಾದ ದುಷ್ಟ ವ್ಯಕ್ತಿ ಅಥವಾ ದುಷ್ಟ ರಾಜನು ಕೂಡ ಸಮೃದ್ಧಿಯಾಗಿ ಬೆಳೀತಾನೆ. ಸಮೃದ್ಧಿಯಾಗಿ, ಯಾವುದೇ ಕುಂದು ಕೊರತೆಗಳಿಲ್ಲದೆ ಅವನು ಉನ್ನತ ಸ್ಥಾನಕ್ಕೆ ಏರುವ ಮಟ್ಟಕ್ಕೆ ಅವನು ಬೆಳೀತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ ಅಲ್ಲಿ ಕೊನೆಯಲ್ಲಿ ಒಂದು ಅಂಡರ್ಲೈನ್ ಇದೆ ನೋಡಿ, ಅದು ದೈವ ಸಂಕಲ್ಪ. ದೇವರು ನಮ್ಮ ಕುರಿತಾಗಿರುವ ಕೋಪ, ನಮ್ಮ ಮೇಲೆ ಇರುವಂತಹ ದೇವರಿಗೆ ಇರುವಂತಹ ಕೋಪ ಕಡಿಮೆ ಆಗುವ ತನಕ, ದೇವರ ಬಳಿಗೆ ನಾವು ತಿರುಗಿಕೊಳ್ಳುವ ತನಕ, ದೇವರ ಕಟ್ಟಳೆಯನ್ನು ನಾವು ಅನುಸರಿಸುವ ತನಕ ಆ ದುಷ್ಟ ಸೈತಾನ, ದುಷ್ಟ ರಾಜ ಆ ಒಂದು ರಾಜ್ಯದ ಮೇಲೆ ತನ್ನ ಆಳ್ವಿಕೆ ಮಾಡ್ತಾನೆ. ಆ ದುಷ್ಟ ಸೈತಾನ ಆ ವ್ಯಕ್ತಿಯ ಮೇಲೆ ಆಳ್ವಿಕೆ ಮಾಡ್ತಾನೆ. ಅದು ವಾಕ್ಯ ನಾವು ಆಳವಾಗಿ ಗಮನಿಸುವುದಾದ್ರೆ ಪ್ರೇರೆ, ಆತ ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲಾ ದೇವರುಗಳಿಗಿಂತ ದೊಡ್ಡವನೆಂದು ಭಾವಿಸ್ತಾನೆ. ಇಂತಲೂ ದೊಡ್ಡವೆಂದು ತನ್ನನ್ನೇ ತಾನು ಮೇಲೆತ್ತಿಕೊಳ್ತಾನೆ. ಅವು ಆಳವಾಗಿ ನಾವು ನೋಡುವಾಗ ಯೇಸುವನ್ನು ಹೇಳ್ತಾರಲ್ಲ, ತನ್ನನ್ನು ತಾನು ಮೇಲೆತ್ತಿಕೊಳ್ಳುವವನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವರನ್ನು ದೇವರ ಮೇಲೆತ್ತು. ಅಂದ್ರೆ ಈ ದೇವರು ಇದ್ದಾರೆ ಎಂಬುದನ್ನೇ ಈತ ಮರೆಯುತ್ತಾನೆ. ನನಗೆ ಇಷ್ಟೊಂದು ಅಧಿಕಾರವನ್ನು ಕೊಟ್ಟಿರುವವರು, ಇದೆಲ್ಲವನ್ನು ನನಗೆ ದಯಪಾಲಿಸಿದವರು ದೇವರೇ ಎಂಬುದನ್ನು ಮರೆತಾಗ ನಾವು ಹಲವು ಬಾರಿ ಮನಸ್ಸು ಬಂದ ಇಚ್ಛೆಯಂತೆ ನಾವು ನಡೀತೇವೆ. ಮಾತ್ರವಲ್ಲ, ನಮ್ಮನ್ನೇ ದೇವರ ಸ್ಥಾನಕ್ಕೆ ಹಲವು ಬಾರಿ ಕೊಂಡು ಹೋಗ್ತೀವಿ. ಅದಕ್ಕೆ ಒಂದು ತಮಿಳಲ್ಲಿ ಒಂದು ಗೀತೆ ಇದೆ, ಸುಂದರವಾಗಿ ಒಬ್ರು ಹೇಳಿದ್ದಾರೆ, ಕಣ್ಪೋಣ ಪೋಕಿಳೆ ಕಾಲ್ போகலாமாம், கால் போன போக்கிலே மனம் போகலாமாம், மனம் போன போக்கிலே மனிதன் போகலாமாம், மனிதன் போன பாதையை மறந்து போகலாமாம், கண் போன போக்கிலே கால் போகலாமாம், கால் போன போக்கிலே ಮನಂ ಹೋಗಲಾಮ. ಅಂದ್ರೆ ನಾವು ನಮ್ಮ ಅಂದ್ರೆ ನಮ್ಮ ಕಾಳು ಹೋಗುವ ಹಾದಿಯಲ್ಲಿ ನಮ್ಮ ಮನಸ್ಸನ್ನು ತಿರುಗಿಸಿದಾಗ, ಆ ಹಾಡಿನಲ್ಲಿ ಕವಿ ಹೇಳ್ತಾರೆ, ಮನಂ ಪೋಣ ಪೋಕಿ ಮನಿದನ್
ಹೋದ್ರೆ ಮನಸ್ಸು ಹೋದ ಹಾಗೆ ಮನುಷ್ಯನು ಪ್ರಯಾಣ ಮಾಡುವುದಾದ್ರೆ ಖಂಡಿತವಾಗಿಯೂ ಅವನ ಒಂದೊಂದು ಹಾದಿಯು ಎಲ್ಲಾ ಸಮಯದಲ್ಲೂ ಅದು ದೇವರಿಗೆ ಮೆಚ್ಚುಗೆಯಾಗಿರುವುದಿಲ್ಲ ಎಂಬುದಾಗಿ. ಅದರಿಂದ ಇಲ್ಲಿ ನೋಡಿ ವಾಕ್ಯದಲ್ಲಿ ನಾವು 36ನೇ ವಾಕ್ಯದಲ್ಲಿ ಮನಸ್ಸು ಬಂದ ಹಾಗೆ ನಡೆದಂತ ಆ ಗರ್ಭಿಷ್ಠ ರಾಜ ಏನ್ ಮಾಡ್ತಾನೆ, ದೇವಾದಿ ದೇವರನ್ನು ಅತಿಯಾಗಿ ದೂಷಿಸ್ತಾನೆ. ನಿಮ್ಮ ಮೇಲಿನ ಅಂದ್ರೆ ಮಾತ್ರವಲ್ಲ, ಆ ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ತಾನೆ. ನಿಜ ದೇವರನ್ನು ಅರಿಯದ ಒಂದು ಜೀವನ ಅವನದು ಆಗಿರ್ತದೆ. ಆದ್ರಿಂದ ಇಂದಿನ ವಾಕ್ಯದಲ್ಲಿ ನಾನು ಈಗಾಗಲೇ ಹೇಳಿದೆ, ಅಂಥವನ್ನು ಕೂಡ ಸಮೃದ್ಧಿಯಾಗಿ ನಡೀತಾನೆ. ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಯೋಬನ ಗ್ರಂಥದಲ್ಲಿ 21ನೇ ಅಧ್ಯಾಯದಲ್ಲಿ ಯೋಬನು ನುಡಿಯುವಂತ ವಾಕ್ಯಗಳನ್ನು ನಾವು ನೋಡ್ಬೋದಲ್ಲಿ, ಅಂಥವನು ಕೂಡ ಗರ್ಭಿಷ್ಠನು ದುಷ್ಟನು ಕೂಡ ಅಭಿವೃದ್ಧಿಯಾಗಿ ಅವರ ಮಕ್ಕಳು ಮಡದಿ ಮಕ್ಕಳು ಸಿರಿವಂತರಾಗ್ತಾರೆ. ಅವ್ರಿಗೆ ಯಾವುದೇ ಕುಂದು ಕೊರತೆಗಳಿಲ್ಲದೆ, ಅಲ್ಲಿ ವಾಕ್ಯಗಳು ಹೇಳ್ತದೆ, ಯೋಬನ ಗ್ರಂಥ 21ನೇ ಅಧ್ಯಾಯ 7ರಿಂದ 15 ತನಕ ಇರುವಂತ ವಾಕ್ಯಗಳು, ದುರ್ಬಲರು ಮುದುಕರಾಗುವ ತನಕ ಬದುಕುತ್ತಾರೆ, ಅಂತವರು ಪ್ರಬಲರು ಬಲಿಷ್ಠರಾಗಿ ಜೀವಿಸ್ತಾರೆ, ಅವರ ಸಂತಾನ ಸಮ್ಮುಖದಲ್ಲಿ ಸುಸ್ಥಿರವಾಗಿ ಕುಟುಂಬ ಮತ್ತು ಅವರ ಕಣ್ಮುಂದಿಗೆ ಅಚಲವಾಗಿ ಬೆಳೆಯುತ್ತದೆ. ಅವರ ಮನೆ ಗರ್ಭಿತ ಹಾಗೂ ಸುರಕ್ಷಿತವಾಗಿ ಇರುತ್ತದೆ. ಮಾತ್ರವಲ್ಲ, ಅವರ ಹೋರಿ ತಪ್ಪದೆ ಫಲವತ್ತಾಗ್ತದೆ, ಗೋವು ಕಲ್ಲು ಹಾಕದೆ ಈತದೆ, ಅವರ ಮಕ್ಕಳು ಮುನ್ನಡಿತಾರೆ ಮಂದೆಯಂತೆ, ಅವರ ಬಾಳಿಯರು ಕುಣಿದಾಡುತ್ತಾರೆ ಜಿಂಕೆಯಂತೆ, ಆ ತೊರೆಗಿತ ತಂಬೂರಿ ವೀಣೆಗಳು ನುಡಿಸ್ತಾರೆ, ಉಲ್ಲಾಸಿಸುತ್ತಾರೆ, ಕೊಳಲಿನ ಸ್ವರ ಕೇಳುತ್ತಾ ದಿನಗಳು ಕಳೀತಾರೆ ಸುಖ ಸಂತೋಷದಿಂದ, ಸಮಾಧಿ ಸೇರುತ್ತಾರೆ ಸಮಾಧಾನದಿಂದ. ಆದರೆ ಆ ದುರ್ಬಲರೇ ದೇವರಿಗೆ ನಮ್ಮನ್ನು ಬಿಟ್ಟು ತೊಲಗು, ನಮಗೆ ಬೇಡವಾಗಿದೆ ನಿನ್ನ ಮಾರ್ಗದ ಅರಿವು, ಆ ಸರ್ವಶಕ್ತ ಹೆಸರವನು ಆತನ ಸೇವೆ ನಮಗೇಕೆ, ಅಂತವನಿಗೆ ಪ್ರಾರ್ಥನೆ ಮಾಡಿ ಪ್ರಯೋಜನವೇನು ಎಂದಿದ್ದಾರೆ. ಹಲ್ಲೆಲೂಯ. ಅಂದ್ರೆ ವಾಕ್ಯದಲ್ಲಿ ನಾವು ನೋಡ್ತೀವಿ, 2 ಭಾಗವನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ದೇವರ ಹೆಸರಿನಲ್ಲಿ ಅವರು ಒಳ್ಳೆ ರೀತಿಯಾಗಿ ಸಮೃದ್ಧಿಯಾಗಿ ಅವರು ಮಡದಿ ಮಕ್ಕಳು, ಅವರ ಆಸ್ತಿ ಪಾಸ್ತಿ ಅಂತಸ್ತು ಸ್ಥಾನಮಾನಗಳು ಎಲ್ಲವೂ ಕೂಡ ಎತ್ತರವಾದ ಒಂದು ಶಿಖರದಂತೆ ಬೆಳೆ ನಿಲ್ತಾರೆ. ಆದರೆ ಅವರ ಮನಸ್ಥಿತಿಯಾದ್ರು ಅಲ್ಲಿ ದೇವರನ್ನೇ ನೀವು ನನ್ನಿಂದ ಬಿಟ್ಟು ತೊಲಗಿರಿ, ನಿಮ್ಮ ಅವಶ್ಯಕತೆ ನನಗೆ ಬೇಡ, ನಿಮ್ಮನ್ನು ಪ್ರಾರ್ಥಿಸಲು ನನಗೆ ಸಮಯ ಇಲ್ಲ, ನಿಮ್ಮೊಂದಿಗೆ ನಾನು ಮಾತಾಡಲು ಅಥವಾ ಸಂಬಂಧ ಇಟ್ಟುಕೊಳ್ಳಲು ನನಗೆ ಇಚ್ಛೆ ಇಲ್ಲ ಎಂಬುದಾಗಿ ಆ ಕೊನೆಯ ವಾಕ್ಯದಲ್ಲಿ ಆ ದೇವರನ್ನೇ ವಿರೋಧಿಸುವಂತ ವ್ಯಕ್ತಿಗಳಾಗಿ ಈ ಗರ್ಭಿಷ್ಠ ಹಾಗೂ ದುಷ್ಟತನ ಒಬ್ಬೊಬ್ಬ ವ್ಯಕ್ತಿಯನ್ನು ಮಾರ್ಪಡಿಸಿಬಿಡುತ್ತದೆ. ಹೌದು ಆತ್ಮೀಯರ ಸಮಯದಲ್ಲಿ ನಾವು ಯೋಚಿಸಬೇಕು. ಈ ಒಂದು ತನ್ನನ್ನೇ ಮೆಚ್ಚುಗೆ ಮಾಡಿಸಿಕೊಳ್ಳುವಾಗ ನಾವು ದೇವರಿಗೆ ಪ್ರಿಯರಾಗಿಯೂ ದೇವರಿಗೆ ಯೋಗ್ಯವಾದ ಜೀವನವನ್ನು ನಡೆಸಲು ನಮ್ಮಿಂದ ಖಂಡಿತ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಮಗೆ ಏನೆಲ್ಲ ದಯಪಾಲಿಸಿದ್ದಾರೆ ಅದೆಲ್ಲವನ್ನು ಮರೆತು ನಮ್ಮನ್ನೇ ಹೊಗಳಿಕೊಳ್ತಾ ನಾವು ಜೀವಿಸಿ ಬಿಡುತ್ತೇವೆ. ಕೊನೆಯಲ್ಲಿ ಖಂಡಿತವಾಗಿಯೂ ನಮ್ಮ ವಿನಾಶಕ್ಕೆ ನಾವೇ ಕಾರಣವಾಗ್ತೀವಿ. ಆದ್ರೆ ಇಲ್ಲಿ ನಾವು ನೋಡ್ಬೋದು ಯೋಬನ ಗ್ರಂಥದಲ್ಲೇ 21ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಈ ಗರ್ಭಿಷ್ಠನ ಪಾಪದ ಒಂದು ಕಲೆ ಆ ಮಕ್ಕಳನ್ನು ಕಟ್ತದೆ ಎಂದು ವಾಕ್ಯ ಹೇಳ್ತದೆ. ಖಂಡಿತ ಇಲ್ಲ ಅಂತ ಹೇಳ್ತದೆ. ದುಷ್ಟತನದಿಂದ ಸಂಪಾದನೆ ಮಾಡಿದ ಆಸ್ತಿ ಅಂತಸ್ತನ್ನು ಅನುಭವಿಸಿದ ಮಕ್ಕಳ ಮೇಲೆ ದೇವರಿಂದ ಏನಾದ್ರೂ ಬರಮಾಡ್ತಾರ? ಖಂಡಿತ ಇಲ್ಲ ಎಂದು ಯೋಬನ ಗ್ರಂಥ 21ನೇ ಅಧ್ಯಾಯ 19ನೇ ವಾಕ್ಯ ನಮಗೆ ಪ್ರಸ್ತಾಪಿಸ್ತದೆ. ಆತನ ಒಂದು ದುಷ್ಟತನ ಆತನೊಂದಿಗೆ ಸರ್ವನಾಶವಾಗ್ತದೆ. ಆತನಲ್ಲಿರುವಂತ ಕೋಪದ ಕಳೆ, ಆತನಲ್ಲಿರುವ ಗರ್ವದ ಆ ಅಂಶ ಆತನೊಂದಿಗೆ ಮಣ್ಣಾಗ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ಆದ್ರಿಂದ ನಮ್ಮಲ್ಲಿ ನಾವು ಯೋಚಿಸೋಣ, ಒಂದು ವೇಳೆ ಹಲವು ಬಾರಿ ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇದ್ದಾಗ, ನಾನು ಅಂದ್ರೆ ಗರ್ಭಿಸ್ತಂದ್ರೆ ನಿಜವಾಗ ನಾನು ಕುಟುಂಬದಲ್ಲಿ ಸಣ್ಣ ಪ್ರಮಾಣದ ಒಂದು ಕೋಪಗಳು ಕೂಡ ನನಗನ್ನಿಸ್ತದೆ. ನಾನು ಕೋಪಿಸ್ತಾ ಒಂದು ಮಡದಿಯನ್ನಾಗುವುದು, ಮಕ್ಕಳನ್ನಾಗುವುದು, ಅಥವಾ ವೈಯಕ್ತಿಕವಾಗಿ ಅಥವಾ ಸಹೋದರರ ಮಧ್ಯದಲ್ಲಿ ಅಥವಾ ಸಂಬಂಧಿಕರ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಒಂದು ಮಾತಿನ ಲೆವೆಲ್ ಕೂಡ ಹೆಚ್ಚಿಸುವಾಗಲೇ ನಮ್ಮಲ್ಲಿ ಏನೋ ಒಂದು ಗರ್ವದ ಒಂದು ಅಂಶ ಇದೆ ಎಂದು ನಾನು ಭಾವಿಸ್ತೇನೆ. ಒಂದು ಉದಾಹರಣೆಗೆ ನಾನು ಹೇಳೋದಾದ್ರೆ, ಸಾಧಾರಣವಾಗಿ ನಾವು ಒಂದು ಹೋಟೆಲ್ ಹೋದಾಗ ಕೆಲವೊಮ್ಮೆ ಅಲ್ಲಿ ಇರುವ ಅಡುಗೆ ಮಾಡುವಂತಹ ವ್ಯಕ್ತಿಯನ್ನು ನಾವು ಕಾಣ್ತೀವಿ ಪ್ರತ್ಯೇಕವಾಗಿ.
ಅವನೇನ್ ಮಾಡ್ತಾನೆ, ತನ್ನ ಟೇಬಲ್ ಅನ್ನ ಒರೆಸ್ತಾ ಇದ್ದಾನೆ. ಒಂದು ವೇಳೆ ಒಂದು ಸಣ್ಣ ಪ್ರಮಾಣದ ಕಲೆ ನಾವು ಕುಳಿತುಕೊಂಡ ಟೇಬಲ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಆಗ ನಾವು ಏನ್ ಮಾಡ್ತೀವಿ, ತಕ್ಷಣ ಏನ್ ಮಾಡ್ತೀವಿ, ಮಾರು ಅಂತೀವಿ ಕೆಲವೊಂದು ಬಾರಿ, ಅಥವಾ ಬನ್ನಿ ಅಂತೀವಿ. ಆದ್ರೆ ಆ ಧ್ವನಿ ನಮ್ಮ ಎರಡು ಅಂಶಗಳು, ಎರಡು ರೀತಿಯ ಧ್ವನಿಯನ್ನು ನಾವು ಮಾಡಬಹುದು. ಒಂದು ಏರು ಧ್ವನಿಯಿಂದಲೂ ಕೂಡ ಆತನನ್ನು ಕರೆಯುವುದು, ಅಥವಾ ಒಂದು ತಾಳ್ಮೆಯ ವ್ಯಕ್ತಿ ಒಂದು ತನ್ನನ್ನೇ ಒಂದು ತಳಮಟ್ಟದಲ್ಲಿ ಇಟ್ಟುಕೊಳ್ಳುವ ವ್ಯಕ್ತಿ ಹೇಳ್ತಾನೆ, ಸಹೋದರ ತಮ್ಮ ವಾಪಸ್ ಕ್ಲೀನ್ ಮಾಡುವುದು, ಅದು ತಾಳ್ಮೆಯಿಂದ ಹೇಳುವುದು. ಕೆಲವರು ಒಂದು ಸ್ವರವನ್ನೇ ಐತೆ, ಗೊತ್ತಿನ ಕಣ್ಣಿಗೆ ಕಾಣ್ತಾ ಇರೋದಿಲ್ಲ, ಈ ರೀತಿ ಯಾವಾಗ ನಾವು ಆಗ ಏನಾಗ್ತದೆ, ನಾವು ಯಾವಾಗ ಆ ಒಂದು ರೇಂಜ್ ಅಲ್ಲಿ ಆ ಒಂದು ಏನು ಧ್ವನಿಯಿಂದ ಮಾತನಾಡುವಾಗ ಆ ಕ್ಲೀನ್ ಮಾಡುವ ಮನಸ್ಸಿನಲ್ಲಿ ಎಷ್ಟೊಂದು ನಮ್ಮ ಬಗ್ಗೆ ಮಾತನಾಡ್ತಾನೆ, ಎಷ್ಟೊಂದು ಬೈಕೊಳ್ಬಹುದು ಅವನು. ಅಯ್ಯೋ ಈ ತಾನೇ ಕ್ಲೀನ್ ಮಾಡಿ ಬಂದೆ, ಆಗ್ಲೇ ಬಂದು ಮತ್ತೆ ಹೇಳ್ತಾ ಇದ್ದಾನಲ್ಲ, ನಮಗೆ ತಿಳಿದ ಹಾಗೆ ಅವನು ತನ್ನಲ್ಲಿ ತಾನು ಬೈದುಕೊಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಅಂಶ, ನಾವು ಯಾವಾಗಲೂ ನಮ್ಮ ಧ್ವನಿ ಆಗಲಿ, ನಮ್ಮ ವರ್ತನೆ ಆಗಲಿ, ಯಾವಾಗಲೂ ಒಂದು ತಾಳ್ಮೆಯ ಸ್ಥಿತಿಯಲ್ಲಿ, ನಮ್ಮ ಏರು ಧ್ವನಿಯನ್ನು ಬಿಡದೆ ಒಂದು ತಾಳ್ಮೆಯ ಧ್ವನಿಯಿಂದ ಪರರನ್ನು ನಾವು ವರ್ತಿಸುವಾಗ ನಿಜವಾಗಲೂ ದೇವರ ಪ್ರಸನ್ನತೆ ಅಲ್ಲಿ ನಾವು ಕಾಣಲಾಗ್ತದೆ. ಆದ್ರಿಂದ ಈ ದುಷ್ಟತನದ ವ್ಯಕ್ತಿಯ ಒಂದು ಅಂಶಗಳು ಏನೆಂಬುದಾಗಿ ಮೊದಲನೇ ವಾಕ್ಯದಲ್ಲಿ ನಾವು ನೋಡುದು, 6ನೇ ಅಧ್ಯಾಯ 39ರಲ್ಲಿ. ಅದೇ 11:40 ನಾವು ನೋಡೋಣ. 11:40ನೇ ವಾಕ್ಯ. ಅಂತ್ಯಕಾಲದಲ್ಲಿ ದಕ್ಷಿಣ ರಾಜನು ಉತ್ತರ ರಾಜನ ಮೇಲೆ ಬೀಳುವನು, ಆದರೆ ಉತ್ತರ ರಾಜನು ರಥಾಶ್ವ ಬಲಗಳಿಂದಲೂ ಬಹು ನಾವೆಗಳಿಂದಲೂ ಕೂಡಿದವನಾಗಿ ದಕ್ಷಿಣ ರಾಜನ ಮೇಲೆ ದಾಳಿ ಮಾಡಿ ನಾಡುಗಳನ್ನು ನುಗ್ಗಿ ಪ್ರವಾಹದಂತೆ ಹರಡಿಕೊಳ್ಳುವನು. ಅಂದ್ರೆ ಆ ವ್ಯಕ್ತಿ, ಆ ದುಷ್ಟತನದ ವ್ಯಕ್ತಿಯಲ್ಲಿ ನೋಡ್ತೀವಿ, ಅಂತ್ಯಕಾಲದ ಒಂದು ಸಂಭವದ ಸಮಯದಲ್ಲಿ ದಕ್ಷಿಣ ರಾಜನು ಉತ್ತರ ರಾಜನ ಮೇಲೆ ಬೀಳುವನು, ಆದರೆ ಉತ್ತರ ರಾಜನು ರಥಾಶ್ವಲ ಬಲಗಳಿಂದಲೂ ಬಹು ನಾವೆಗಳಿಂದಲೂ ಕೂಡಿದವನಾಗಿರುವುದರಿಂದ ಆ ದಕ್ಷಿಣ ರಾಜನನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾನೆ. ಮಾತ್ರವಲ್ಲ, ಅವನ ರಾಜ್ಯದಲ್ಲೆಲ್ಲ ಪೂರ್ತಿ ನಿಂತಿ ಪ್ರವಾಹದಂತೆ, ಹೇಗೆ ಪ್ರವಾಹ ಬಂದಾಗ ನಮ್ಗೆ ಗೊತ್ತಿರ್ತದೆ, ಹೇಗೆ ಒಂದು ಸ್ಥಳವನ್ನು ಬಿಡದೆ ಆವರಿಸಿಕೊಳ್ತದೋ ಹಾಗೆ ಈ ಒಂದು ರಾಜನು ಆವರಿಸಿಕೊಳ್ಳುತ್ತಾನೆ, ಹರಡಿಕೊಳ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂದ್ರೆ ನಾವು ನೋಡ್ಬೋದು, ಅವನ ಎಲ್ಲಾ ರಾಜ್ಯಗಳನ್ನು, ರಾಷ್ಟ್ರಗಳನ್ನು ಸ್ವಂತವಾಗಿ ತಮ್ಮದೇ ಆದಂತಹ ಸ್ವಂತವಾಗಿ ಮಾಡಿಕೊಳ್ಳುತ್ತಾನೆ. ಆದ್ರೆ ಆ ಒಂದು ರಾಜನು ತನ್ನಲ್ಲಿ ಇಟ್ಕೊಳ್ಬೇಕಾದ ಒಂದು ಅಂಶ, ನಾವು ಮತ್ತಾಯ ಸಂದೇಶ 18ನೇ ಅಧ್ಯಾಯ 23ರಿಂದ 34 ತನಕ ವಾಕ್ಯಗಳನ್ನು ನಾವು ಧ್ಯಾನಿಸುವುದಾದ್ರೆ ಅಲ್ಲಿ ನಾವು ನೋಡ್ತೀವಿ, 10,000 ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಕ್ಷಮಿಸಿ ಕೊಟ್ಟಂತ ದೇವರು ಅದೇ ಆ ಸೈನಿಕನಿಗೆ ಕೊನೆಯ ಭಾಗದಲ್ಲಿ ದಂಡನೆ ತೀರ್ಪನ್ನು ನೀಡುವುದನ್ನು ಕೂಡ ನಾವು ಕಾಣ್ತೀವಿ. ಈ ರಾಜರು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ತನ್ನಲ್ಲಿ ನಾಡು, ಆ ದೇಶವನ್ನೆಲ್ಲ ನಾನು ಹರಡಿಕೊಂಡು ಕೂಡ ಆತನಲ್ಲಿ ಗರ್ವ, ಅದುಷ್ಟತನ, ಕೋಪದ ವರ್ತನೆ ಒಂದು ವೇಳೆ ಇರುವುದೇ ಆದ್ರೆ ಖಂಡಿತವಾಗಿ ಆ ರಾಜ್ಯದ ಸಂಪೂರ್ಣವಾಗಿ ಶಾಶ್ವತವಾಗಿ ಅದನ್ನು ಆಳ್ವಿಕೆ ಮಾಡಲು ಆತನಿಗೆ ಸಾಧ್ಯವಾಗ್ತದೆ. ಅದನ್ನು ಯಾವಾಗ ಈ ಒಂದು ವಾಕ್ಯವನ್ನು ಮತ್ತಾಯ 18ನೇ ಅಧ್ಯಾಯ 23-34 ವಾಕ್ಯಗಳನ್ನು ತನ್ನಲ್ಲಿ ಇರಿಸಿಕೊಳ್ಳುವಾಗ, ಇವುಗಳು ದೇವರು ನನಗಾಗಿ ಕೊಟ್ಟಿರುವುದು ಎಂದು ತಾನು ಸಂಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ಅದನ್ನು ಅನುಭವಿಸುವಾಗ ಖಂಡಿತವಾಗಿ ಅದು ಶಾಶ್ವತವಾಗಿ ಅವನನ್ನು ನೆರವೇರಿಸುತ್ತೆ. ಒಂದ್ ವೇಳೆ ಇದನ್ನು ನನ್ನ ಶಕ್ತಿಯಿಂದ ನಾನು ಮಾಡಿದ್ರೆ, ಇದು ನಾನು ಪಟ್ಟಂತ ಈ ಒಂದು ಶ್ರಮಕ್ಕೆ ಕೊಟ್ಟಂತ ಪ್ರತಿಫಲ ಎಂದು ನಾವು ಯಾವಾಗ ಭಾವಿಸ್ತೀವಿ, ಆಗ ಆ ಒಂದು ಕಾರ್ಯಗಳು ನನ್ನಲ್ಲಿ ಪ್ರವಾಹದಂತ ಹರಡಿ ನಿಂತಿದ್ರು ಕೂಡ ಶಾಶ್ವತವಾಗಿ ನಮ್ಮ ರಾಜ್ಯ, ನಮ್ಮ ಒಂದು ಆಳ್ವಿಕೆ ಅಲ್ಲಿ ನಡೆಯುವುದಿಲ್ಲ. ಅದರಿಂದ ನಾವು ವಾಕ್ಯದಲ್ಲಿ ಆಳವಾಗಿ ಗಮನಿಸಲಿ, ಅವರು ಇಡೀ ರಾಜ್ಯವನ್ನು ಗೆದ್ದರೂ ಕೂಡ ದೇವರ ಸಮ್ಮುಖದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಳ್ಳಬೇಕು. ಅದೇ ದಾನಿಯೇಲನ ಗ್ರಂಥ 11:41. ಆ ಚೆಲುವಿನ ನಾಡಿಗೂ ನುಗ್ಗುವನು, ಅನೇಕ ಸೀಮೆಗಳು ಅವನಿಂದ ನಾಶವಾಗುವು. ಆದರೆ ಎದೋಮ್ಯರು, ಮೋವಾಬ್ಯರು, ಅಮ್ಮೋನಿಯರು ಹೆಚ್ಚಿನ ಭಾಗದವರು ಅವನ ಕೈಯಿಂದ ತಪ್ಪಿಸಿಕೊಳ್ಳುವರು. ಅಂದ್ರೆ ಆ ಚೆಲುವಿನ ನಾವು ನಮಗೆ ಅನಿಸ್ತದೆ,
ಇಸ್ರಾಯೇಲ್ ಜನರು ಜೀವಿಸಿದಂತ ನಾಡನ್ನು ಕೂಡ ಇವನು ಆ ಕಾನಾನ್ ದೇಶವನ್ನು ಕೂಡ ಆಕ್ರಮಿಸಲು ಅವನು ಆಕ್ರಮಿಸಿಕೊಳ್ತಾನೆ ಎಂದು ನಾನು ಭಾವಿಸ್ತೇನೆ. ಇಸ್ರಾಯೇಲ್ ಸಮಾಧಾನವಾಗಿ ಜೀವಿಸಿದಂತ ಆ ನಾಡನ್ನು ಕೂಡ ಇವನು ಆ ನಾಡನ್ನು ಮುಟ್ತಾನೆ, ಮಾತ್ರವಲ್ಲ ಅದನ್ನು ಸಂಹರಿಸಿ ಅದನ್ನು ತಮ್ಮದಾಗಿಸಿಕೊಳ್ತಾನೆ. ಈ ವಾಕ್ಯ ಹೇಳ್ತದೆ, ಎದೋಮ್ಯರು, ಮೋವಾಬ್ಯರು, ಅಮ್ಮೋನ್ಯರು ಹೆಚ್ಚಿನ ಭಾಗದವರು ಅವರ ಕೈಯಿಂದ ತಪ್ಪಿಸಿಕೊಳ್ಳುವುದು. ಅದೇ ತಮಿಳು ಬೈಬಲ್ನಲ್ಲಿ ನಾವು ಓದುವಾಗ ಅಲ್ಲಿನ ಮುಖ್ಯಗಳು ಅಂದ್ರೆ ಎದೋಮ್ಯರು, ಮೋವಾಬ್ಯರು ಸಿಕ್ಕಾಕೊಳ್ತಾರೆ ಕೆಲವರು, ಅಮ್ಮೋನ್ಯರ ಮುಖ್ಯವಾಗಿರುವವರು ಅವ್ರಿಗೆ ಮಾತ್ರ ತಪ್ಪಿಸಿಕೊಳ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ಕಡೆಗೆ ಇವರಾದ್ರೂ ಸ್ವಲ್ಪ ಕಡೆಗಾದ್ರೂ ಇದ್ರೋ, ಅದರಿಂದ ಇವರು ದೇವರೇ ಇವರನ್ನು ತಪ್ಪಿಸಿ ಬಿಟ್ಟರು ಎಂದು ನನಗಿರುತ್ತದೆ. ಅಂದ್ರೆ ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ, ಆದರೂ ಬರಲಿರುವ ದಿನದಂದು ತಪ್ಪಿಸುವೆನು ಮೋವಾಬಿನ ದುರವಸ್ಥೆಯನ್ನು ಎನ್ನುತ್ತಾರೆ ಸರ್ವೇಶ್ವರ. ಆದರೂ ಬರಲಿರುವ ಆ ಕೊನೆಯ ಗಳಿಗೆಯಲ್ಲಿ ನಾನು ಮೋವಾಬ್ಯರ ದುರವಸ್ಥೆಯನ್ನು, ಆ ಒಂದು ಅವಸ್ಥೆಯನ್ನು ಅವರಿಂದ ನಾನು ತೆಗೆದು ಹಾಕ್ತೇನೆ ಎಂಬುದಾಗಿ ಸರ್ವೇಶ್ವರನಿದ್ದಾರೆ. ಹಾಗೆ ಯೆರೆಮೀಯನ ಗ್ರಂಥ 49:6 ಕೂಡ ಅಮ್ಮೋನ್ಯರು ಕೂಡ ಸರ್ವೇಶ್ವರ ಸ್ವಾಮಿ ಹೀಗೆ ನುಡಿಯುತ್ತಾರೆ. ಅಂದ್ರೆ ದೇವರ ಬಲದಿಂದ ಕೆಲವರಾದ್ರೂ ಆತನ ಒಂದು ಬಲೆಗೆ ಬೀಳದಂತೆ ತಪ್ಪಿಸಿಕೊಳ್ತಾರೆ ಎಂಬುದಾಗಿ ವಾಕ್ಯ. ಅಂದ್ರೆ ಯಾಕೆ ಅಂದ್ರೆ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಆ ತೆಲುವಿನ ಕಾನಾನ್, ಇಸ್ರಾಯೇಲ್, ಈಜಿಪ್ತರು, ಯೆಹೂದ್ಯರು, ಎದೋಮ್ಯರು, ಅಮ್ಮೋನ್ಯರು, ಮೋವಾಬ್ಯರು, ಮುಂದಲೆ ಕೂದಲನ್ನು ಕತ್ತರಿಸಿಕೊಳ್ಳುವ ಅರಣ್ಯ ನಿವಾಸಿಗಳು, ಅಂತೂ ದೇಹದಲ್ಲಿ ಮಾತ್ರ ಸುನ್ನತಿಯುಳ್ಳವರು, ಇವೆಲ್ಲರನ್ನು ದಂಡಿಸುವ ದಿನಗಳು ಬರುತ್ತದೆ. ಏಕೆಂದರೆ ಈ ಎಲ್ಲಾ ಜನಾಂಗದವರು, ಇಸ್ರಾಯೇಲ್ ವಂಶದವರು ಕೂಡ ಹೃದಯದಲ್ಲಿ ಸುನ್ನತಿ ಇಲ್ಲದವರು. ಇದು ಸರ್ವೇಶ್ವರನಾದ ನಾನು ಆಡುವ ಮಾತು. ಹಾಲೆಲೂಯಾ. ಅಂದ್ರೆ ನೋಡಿ, ಅವರು ದೇಹದ ಸುನ್ನತಿಯಿಂದ ಜೀವಿಸುತ್ತಿದ್ದರೆ ದೇವರು ಬಯಸುವಂತ ಹೃದಯದ ಸುನ್ನತಿ ಅಂದ್ರೆ ಹೃದಯದಲ್ಲಿ ಕಲ್ಮಶವಿಲ್ಲದೆ, ಹೃದಯದಲ್ಲಿ ಪೂರ್ಣ ಮನಸ್ಸಿನ ಸರ್ವೇಶ್ವರನನ್ನು ಸ್ವೀಕರಿಸಿಕೊಳ್ಳಲಾಗದ ಅವಸ್ಥೆ ಅವರು ದೇಹದ ಅಂದ್ರೆ ಹೊರನೋಟದಲ್ಲಿ ಎಷ್ಟು ಹೇಳ್ತಾರಲ್ಲ, ನೀವಾದರೂ ಹೊರ ಪಾತ್ರೆಗಳ ತಟ್ಟೆಯನ್ನು ಹೊರಗಡೆ ತೊಳಿತಾ ಇದ್ರಿ, ಆದ್ರೆ ಒಳಗಡೆ ಇರುವಂತದ್ದನ್ನು ನಾವು ತೊಳೆದು ಪರಿಶುದ್ಧರಾಗಬೇಕೆಂಬುದಾಗಿ ಎಷ್ಟು ಕೂಡ ಒಂದು ವಾಕ್ಯದಲ್ಲಿ ನಾವು ಹೇಳುವುದನ್ನು ನಾವು ಮಾಡ್ತೇವೆ. ಅಂದ್ರೆ ನಮ್ಮ ಒಳ ಮನಸ್ಸು, ನಮ್ಮ ಆತ್ಮ, ನಮ್ಮ ಮನಸ್ಸು ಪರಿಶುದ್ಧತೆಯನ್ನು ದೇವರು ಬಯಸ್ತಾರೆ. ಆಗ ಮಾತ್ರವೇ ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳು ನಮ್ಮನ್ನು ಕೂಡ ಹಲವು ಬಾರಿ ನಡೆಯುವಾಗ, ನನ್ನ ಕುಟುಂಬದಲ್ಲಿ ನಾನು ಆಡುವಾಗ, ನನ್ನ ಕುಟುಂಬದಲ್ಲಿ ನಾನು ಏನ್ ಮಾಡುವುದು ಮುಂದೆ ನನಗೆ ತೋಚ್ತಾ ಇಲ್ಲ ಎಂದು ಆ ಸರ್ವೇಶ್ವರನ ಗಣಗಳಿಗೆ ನಮ್ಮನ್ನು ಬೀಳಿಸುವಾಗ, ನಮ್ಮನ್ನು ಸಮರ್ಪಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಅಂತರಂಗವನ್ನು ನೋಡ್ತಾರೆ. ಇದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ, ನಾನು ಎಷ್ಟರ ಮಟ್ಟಿಗೆ ಸೂಕ್ತಿಯಾಗಿದ್ದೇನೆ ಎಂಬುದನ್ನು ಗಮನಿಸುವ ದೇವರು ನಮ್ಮ ದೇವರಲ್ಲ, ಬದಲಾಗಿ ನನ್ನ ಆತ್ಮದಲ್ಲಿ ಆತನಿಗೆ ಎಷ್ಟು ಸ್ಥಳವನ್ನು ನೀಡಿದ್ದೇನೆ, ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ದೇನೆ ಎಂಬುದನ್ನು ಗಮನಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅದರಿಂದಲೇ ವಾಕ್ಯ ಹೇಳುತ್ತದೆ, ಅವರೆಲ್ಲರನ್ನು ಸಂಬಂಧಿಸಿದ ಕೆಲವರು ಅಲ್ಲಿ ಬದುಕಿಕೊಳ್ತಾರೆ. ಅಂದ್ರೆ ದೇವರ ಕರುಣಿಗೆ ಸ್ವಲ್ಪ ಮಟ್ಟಿಗೆ ಮಾತನಾಡಿದ್ದಾರೆ ಎನ್ನುತ್ತದೆ. ಹೌದು, ಇದು ನಾವು ಯೋಚಿಸೋಣ. ಹಲವು ಬಾರಿ ನಾವು ನಮ್ಮನ್ನೇ ಅಥವಾ ನಮಗೆ ಕೆಲವು ಬಾರಿ ದೇವರ ಕಡೆಗೆ ಬರಲು ಇಷ್ಟವಾದರೂ ಕೂಡ ಬಿಡದಂತ ಎಷ್ಟೋ ಕಾರ್ಯಗಳನ್ನು ಮಾಡ್ತದೆ. ಈಗ ನೋಡಿ, ಮುಂಜಾನೆಯಲ್ಲಿ ಎಷ್ಟು ಪರಿಸ್ಥಿತಿದೆ. ಇಂತಹ ಅವಸ್ಥೆಗಳಿಂದ ನಾವು ಬೇಯಿಸಬೇಕು. ಕೆಲವೊಮ್ಮೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮಡದಿ, ನಮ್ಮ ಯಜಮಾನ ಬಗ್ಗೆ ಎಷ್ಟು ಮಾಡಬೇಕಂತ ಹಲವು ಬಾರಿ ಇಂತಹಗಳು ದೇವರಿಗಾಗಿ ಹೋಗುವಾಗ, ದೇವರ ಸತ್ಸಂಬಂಧವನ್ನು ನಾವು ಹುಟ್ಟಿಗೆ ಹೋಗುವಾಗ ಖಂಡಿತವಾಗಿ ಇಂತಹದ್ದು ಕೂಡ ನಡೆಯಬಹುದು. ಆದ್ರೆ ನಾವು ಒಂದು ಎಚ್ಚರಿಕೆ ವಹಿಸಬೇಕು, ನಾನು ನಿಜವಾದ ದೇವರಲ್ಲಿ ನಂಬಿಗಸ್ತರಾಗಿದ್ದೇನೆ, ಆತನನ್ನು ಕೈ ಬಿಡಲಾರ. ಖಂಡಿತವಾಗಿ ಆ ಪಾತಾಳ ಲೋಕದಿಂದ ನಾನು ಆತನನ್ನು ಕೂಗುವಾಗ ದೇವರು ನನ್ನ ಸ್ವರವನ್ನು ಆಡುತ್ತಾರೆ, ನನ್ನ ಇಕ್ಕಟ್ಟಿನಿಂದ ನನಗೆ ಬಿಡುಗಡೆಯನ್ನು ನೀಡುತ್ತಾರೆ ಎಂಬ ಮನಸ್ಥಿತಿಯನ್ನು ಈ ದಿನಗಳಲ್ಲಿ ನಾವು ದೇವರಲ್ಲಿ ಬೇಡಬೇಕಾಗಿದೆ. ಅಂತೆಯೇ ನಾವು ಉದಾಹರಣೆ 11:43
ಬೇರೆ ದೇಶಗಳ ಮೇಲೂ ಕೈ ಮಾಡುವನು. ಈಜಿಪ್ಟ್ ದೇಶವು ಅವನ ಕೈಯಿಂದ ತಪ್ಪಿಸಿಕೊಳ್ಳದು. ಬೇರೆ ದೇಶಗಳ ಮೇಲೂ ಕೈ ಮಾಡುವುದು, ಈಜಿಪ್ಟ್ ದೇಶವು ಅವನ ಕೈಯಿಂದ ತಪ್ಪಿಸಿಕೊಳ್ಳುವುದು. ಅಂದ್ರೆ ಆತನ ಬಲ ಎಷ್ಟೆಂದು ನಮ್ಗೆ ಗೊತ್ತಿದೆ. ನಾವು ನೋಡಿದ್ವಿ 40ನೇ ವಾಕ್ಯದಲ್ಲಿ ಅವರು ಹೆಚ್ಚಿನ ಸೈನಿಕರನ್ನು ಹೊಂದಿದವರು, ಹೆಚ್ಚಿನ ರಸ ಬಲವನ್ನು ಆತನಲ್ಲಿ ಇತ್ತು. ಹೀಗಿರುವಾಗ ಈಜಿಪ್ಟ್ ದೇಶ ಎಷ್ಟೇ ದುಷ್ಟ, ನಮ್ಗೆ ಗೊತ್ತಿದೆ. ಈಜಿಪ್ಟ್ ದೇಶ ಅಂದ ತಕ್ಷಣ ಈಜಿಪ್ಟಿನಲ್ಲಿ ಒಳ್ಳೆತನ ಎನ್ನುವುದು ತುಂಬಾ ಕಡಿಮೆ. ನಾವು ಇಸ್ರಾಯೇಲ್ ಮಕ್ಕಳು ಗುಲಾಮರಾಗಿ ಹೋಗುವುದಕ್ಕೆ ಮುಂಚಿತವಾಗಿ ನಾವು ಅದ್ರ ಬಗ್ಗೆ ಹಲವು ಬಾರಿ ಚಿಂತಿಸಿದ್ದೇವೆ. ಅಂದ್ರೆ ಈಜಿಪ್ಟ್ ಮಕ್ಕಳು ತಾನು ವಲಸೆ ಹೋದರೆ ದಿನ ಗುಲಾಮತನಕ್ಕಾಗಿ ಅವರು ಹೋಗ್ಲಿಲ್ಲ. ಆದ್ರೆ ಆ ಇಸ್ರಾಯೇಲ್ ಮಕ್ಕಳ ವರ್ತನೆ, ಅವರಲ್ಲಿದ್ದಂತ ಗುಣಗಳನ್ನು ಕಂಡಂತ ಈಜಿಪ್ಟಿನರು ಅವರನ್ನು ಗುಲಾಮರಾಗಿ ಮಾರ್ಪಡಿಸಿದರು. ಒಂದು ವೇಳೆ ನಾನು ಹಳೆಯ ಜೀವನದಲ್ಲಿ ನಮ್ಮ ತಂದೆ ಎಲ್ಲ ಬೇರೊಬ್ಬರ ಮನೆಯಲ್ಲಿ ಸುಮಾರು ನಮ್ಮ ತಂದೆ 15 ವರ್ಷ ಜೀವಿಸಿದ್ರಂತೆ. ಕಾರಣ ಏನು ಗೊತ್ತಾ? ಇವ್ರಿಗೂ ಕೂಡ ಜಮೀನಿತ್ತು, ಹಸುಗಳಿತ್ತು, ಆಡು ಕುರಿ ಎಲ್ಲವೂ ಕೂಡ ಇವರಿಗೂ ಇತ್ತು. ಆದ್ರೆ ಇವರಲ್ಲಿ ಇದ್ದಂತ ಒಂದು ಮನಸ್ಥಿತಿ, ತಾನು ಅವರ ಮುಂದೆ ನಾವು ದೊಡ್ಡವರಲ್ಲ. ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದಂತ ವ್ಯಕ್ತಿಗಳು ಇವರು. ಅವರೊಂದು 100 ಕುಟುಂಬ ಇದ್ರೆ ಇವರು ಒಂದು 10 ಕುಟುಂಬ ಮಾತ್ರ ಆ ಒಂದು ಪ್ರದೇಶದಲ್ಲಿ ಇದ್ದಂಥದ್ದು. ಇದನ್ನು ಅವರು ತನಗೆ ಬಲವಾಗಿ ಬಳಸಿಕೊಂಡು ಇವರನ್ನು ತನ್ನ ಮನೆಗೆ ಜೀತದಾಳಾಗಿ ಇಟ್ಟುಕೊಂಡ್ರು. ಇಂತಹ ಅವಸ್ಥೆಯೇ ಆ ಈಜಿಪ್ಟಿನಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ನಡೆದಂಥದ್ದು. ಇಸ್ರಾಯೇಲ್ ಮಕ್ಕಳಿಗೆ ಈ ಅವಸ್ಥೆನೇ ಅಂದು ನಡೆದಂಥದ್ದು. ಯಾವಾಗ ಅವರ ಬಲ ನಮ್ಮಲ್ಲಿ ಹೆಚ್ಚಾಗದಾಗ ನಾವು ಅವರಿಗೆ ಗುಲಾಮರಾಗ್ತೀವಿ. ಇಂಥ ಪರಿಸ್ಥಿತಿ ನಮ್ಮ ಕುಟುಂಬವೂ ಕೂಡ ಅವರು ಅನುಭವಿಸಿದ್ರು. ಅವರು ಸುಮಾರು ತಾಯಿ ಹಿಂದೆ 15 ವರ್ಷ ಬೇರೆ ಕುಟುಂಬದಲ್ಲಿ ತೀರ್ಥದಾಗಿ ಅವ್ರು ಹೇಳ್ತಾ ಇದ್ರು, ನನ್ನ ತಂದೆ ಒಂದು ಹಾಕಿ ಚಡ್ಡಿ ಬಿಟ್ರೆ ವರ್ಷಕ್ಕೊಂದು ಕೊಡ್ತಾ ಇದ್ರು. ಅವ್ರ ತಂದೆ ತಾಯಿ ಕೊಡ್ತಾ ಇಲ್ಲ, ತಾಯಿ ಇರಲಿಲ್ಲ, 3 ವರ್ಷಕ್ಕೆ ತೀರೋದ್ರು. ಆದ್ರೆ ಆ ಮನೆಯವರು ತಂದೆಗೆ ಬರೀ ಒಂದು ವರ್ಷಕ್ಕೊಂದು ಹಾಕಿ ಚಡ್ಡಿ, ಒಂದು ಯಾವುದೋ ಒಂದು ಹಳೆಯ ಶಟನ್ ಕೊಡ್ತಾ ಇದ್ರು. ಹೀಗೆ ನಾವು ಯಾವಾಗ ದೇವರಿಂದ ಬೇರ್ಪಟ್ಟು ನೀಡುತ್ತೇವೆ ಅಥವಾ ನಮ್ಮನ್ನೇ ಅಥವಾ ಕೆಲವೊಂದು ಬಾರಿ ಕುಗ್ಗಿಸಿಕೊಳ್ಳುವಾಗ ಕೂಡ ಇಂಥ ದುಷ್ಟ ಗರ್ವಿಷ್ಠರು ನಮ್ಮ ಮೇಲೆ ಆಳ್ವಿಕೆ ನಡೆಸ್ತಾರೆ. ಆಗ ನಾವು ದೇವರ ಮೊರೆ ಹೋಗುವುದನ್ನು ಬಿಟ್ಟು ಬೇರೆ ದಾರಿ ನಮಗೆ ತೋರುವುದಿಲ್ಲ. ನಮ್ಮ ತಂದೆಗೆ ಆಗ ತಂದೆ ಹೇಳ್ತಾರೆ, ನಾನು ಎಷ್ಟೋ ವರ್ಷ ಆಗಿರ್ಬೋದು, ನಾನು ದೇವಸ್ಥಾನಕ್ಕೆ ಹೋಗಿ ಚರ್ಚಿಗೆ ಹೋಗಿ ಎಷ್ಟೋ ವರ್ಷಗಳಾಗಿರ್ತದೆ, ಕರೆದುಕೊಂಡು ಹೋಗುವುದಿಲ್ಲ. ನಾನು ಇದ್ದಂತ ಊರಲ್ಲಿ ದೇವಾಲಯ ಇಲ್ಲ. ಆದ್ರೆ ದೇವರು ಇಂದು ಅವರನ್ನು ಸಮೃದ್ಧಿಯಾಗಿ ನಡೆಸಿದ್ದಾರೆ. ಎಲ್ಲೋ ಒಂದು ಭಾಗದಲ್ಲಿ ದೇವರ ಆವರಣವನ್ನು ಕೂಡ ನಡೆಸುತ್ತಾರೆ. ನಿಜವಾಗ್ಲೂ ನಾನು ಹೇಳಬೇಕಾದ್ರೆ ಇಂದು ದೇವರವರು ಸುಖವಾಗಿ ಪ್ರತಿ ಒಂದು ವಾರದಲ್ಲಾಗಲಿ ಹಲವು ಬಾರಿ ದೇವಾಲಯದಲ್ಲಿ ಅವರು ಪೂಜೆಯನ್ನು ಕಾಣುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಅರ್ಥಿಸಬೇಕು, ದೇವರು ನಮ್ಮನ್ನು ಮರೆತು ಹೋಗುವ ದೇವರಲ್ಲ. ಯಾವಾಗ ಒಮ್ಮೆ ನಾವು ಸ್ನಾನ ದೀಕ್ಷೆ ಮುಖಾಂತರ ಆ ಯೇಸುವನ್ನು, ಆ ಪವಿತ್ರಾತ್ಮರನ್ನು ನಮ್ಮಲ್ಲಿ ಪಡೆದುಕೊಳ್ತೇವೋ, ನಮ್ಮ ಜೀವನ ಎಷ್ಟೋ ಹಂತಗಳನ್ನು ದಾಟಿ ಬರಬಹುದು. ಆದ್ರೆ ನಾವು ಎಂದಿಗೂ ಮೈಕೊಡುದು ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದನ್ನು. ಅಂತೆಯೇ ನಾವು 43ನೇ ವಾಕ್ಯವನ್ನು, ಬೆಳ್ಳಿ ಬಂಗಾರಗಳ ನಿಧಿ ನಿಕ್ಷೇಪಗಳನ್ನು ಹಾಗೂ ಈಜಿಪ್ಟಿನ ಒಳ್ಳೊಳ್ಳೆಯ ವಸ್ತುಗಳನ್ನೆಲ್ಲವನ್ನು ವಶ ಮಾಡಿಕೊಳ್ಳುವನು. ಲಿಬ್ಯ ಮತ್ತು ಸುಡಾನ್ನವರ ಅವನನ್ನು ಹಿಂಬಾಲಿಸುವುದು. ಅಂದ್ರೆ ಅಲ್ಲಿ ನೋಡಿ, ಆ ಈಜಿಪ್ಟಿನಲ್ಲಿ ನುಗ್ಗಿದ ಮೇಲೆ ಅಲ್ಲಿ ಎಲ್ಲವನ್ನು ಧ್ವಂಸ ಮಾಡಿ ಒಳ್ಳೊಳ್ಳೆಯ ಪದಾರ್ಥಗಳನ್ನು ಅವನು ತನ್ನ ವಶಕ್ಕೆ ಮಾಡಿಕೊಳ್ತಾನೆ. ಲಿಬ್ಯ ಮತ್ತು ಸುಡಾನಿನವರು ಇವರು ಈಜಿಪ್ಟಿನೊಂದಿಗೆ ಸೇರಿ ಮತ್ತೊಂದು ರಾಷ್ಟ್ರಕ್ಕೆ ಇವರು ಸಹಾಯ ವಸ್ತುವಾಗಿ ಇದ್ದ ರಾಷ್ಟ್ರಗಳೆಂದು ನಾವು ಇತಿಹಾಸಗಳನ್ನು ತೆರೆದಾಗ ಗೊತ್ತಾಗ್ತದೆ. ಈ 2 ರಾಷ್ಟ್ರಗಳು ಹಾಗೂ ಈಜಿಪ್ಟ್ ಪಕ್ಕದ ರಾಷ್ಟ್ರಕ್ಕೆ ಬೆಂಬಲವಾಗಿ, ಅಂದ್ರೆ ಇವುಗಳು ಒಂದು ಶ್ರೇಷ್ಠವಾದ ರಾಷ್ಟ್ರವಾಗಿ ಅವರ ಪ್ರದೇಶದಲ್ಲಿ ಇತ್ತು ಎಂಬುದಾಗಿ ಹೇಳ್ತಾರೆ. ಇವರ ನೆರವು ಆ ಪಕ್ಕದ ರಾಷ್ಟ್ರಗಳಿಗೆ. ಆದ್ರಿಂದ ಇಲ್ಲಿ ಅಷ್ಟು ದೊಡ್ಡ ರಾಷ್ಟ್ರವನ್ನೇ ಆ ಅರಸ ಒಡೆದು ಧ್ವಂಸ ಮಾಡುವಂತ ಒಂದು ಶಕ್ತಿಯಾಗಿ ಬದಲಾಗ್ತಾನೆ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬಹುದು. ಹೀಗಿರಲು ಪೂರ್ವದಿಂದ ಮತ್ತು ಉತ್ತರದಿಂದ ಬರುವ ಸುದ್ದಿ ಅವನನ್ನು ಬಾಧಿಸುವುದು. ಅವನು ಅತಿ ರೋಷಗೊಂಡು
ಧ್ವಂಸಿಸಿ ನಿರ್ನಾಮ ಮಾಡಲು ಹೊರಡುವನು. ನೋಡಿ, ಹೀಗೆ ಅವನು ಇರುವಾಗ ಪೂರ್ವದಿಂದಲೂ ಆ ಉತ್ತರದಿಂದ ಒಂದು ಸುದ್ದಿ ಬರ್ತದೆ. ಏನು ಆ ಸುದ್ದಿ? ನಾವು ನೋಡ್ತೀವಿ 11ನೇ ದಾನಿಯೇಲನ ಗ್ರಂಥ 11ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಉತ್ತರದಿಂದ ಬರುವಂತ ಸುದ್ದಿ ಏನು ಎಂಬುದಾಗಿ ನಾವು ಅಲ್ಲಿ ನೋಡ್ತೀವಿ. ಆ ದಕ್ಷಿಣ ರಾಜನ ಕ್ರೋಧದಿಂದ ಹೊರಟು ಬಂದು ಉತ್ತರ ರಾಜ ಸಂಗಡ ಯುದ್ಧ ಮಾಡಲು ಅವರು ಅಲ್ಲಿ ಅವನಿಗೆ ಆಹ್ವಾನ ಕೊಡ್ತಾರೆ. ನಾವು ನಿನ್ನ ಮೇಲೆ ಯುದ್ಧ ಮಾಡಲು ಇಂದು ನಾವು ಸಿದ್ಧರಾಗಿದ್ದೇವೆ ಎಂಬ ಅಂಶವನ್ನು ಹೊರಡಿಸ್ತಾರೆ ಆ ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಬರುವುದು. ಆಗ ಏನಾಗ್ತದೆ, ಇನ್ನೂ ಅವನಿಗೆ ಇನ್ನೂ ಹೆಚ್ಚು ಕ್ರೋಧ ಉಂಟಾಗ ವಾಕ್ಯ ಹೇಳುವಾಗೆ ಅವನ ಅತಿ ರೋಷಗೊಂಡು ಬಹು ಜನರನ್ನು ಧ್ವಂಸ ಮಾಡ್ತಾನೆ. ಮಾತ್ರವಲ್ಲ, ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಹೊರಟು ಬಿಟ್ಟಿರ್ತಾನೆ. ಇನ್ನು ಇಲ್ಲಿ ಈ ರಾಜ್ಯ ಇಲ್ಲದೆ ಇತ್ತು ಎಂಬುದನ್ನೇ ಸುಳ್ಳಿ ಇರಬಾರ್ದು ಎಂಬ ರೀತಿ ಅವನ ಒಬ್ಬ ಅವನಲ್ಲಿರುವ ದುಷ್ಟತನ, ಅವನಲ್ಲಿರುವ ದುರ್ವತನ ಹೆಚ್ಚಾಗಿ ಸಂಪೂರ್ಣ ನಿರ್ನಾಮದ ರಾಷ್ಟ್ರವನ್ನೇ ಹಾಕಿ ಬಿಡಲು ಅವನು ಮುಂದಾಗ್ತಾನೆ. ಮಾತ್ರವಲ್ಲ, ಅದು ಎಲ್ಲವನ್ನೂ ತನ್ನ ಕೈವಶ ಮಾಡಿಕೊಳ್ತಾನೆ. ಆತನ ಹೇಳಿಕೆ ಆತನ ಮೀರಿ ಯಾರು ಏನು ಮಾಡಕ್ಕಾಗಲ್ಲ. ನಾನು ಏನೇ ಮಾಡಲು ಆತನ ಬಳಿಯಲ್ಲಿ ಹೋಗಬೇಕು ಎಂಬ ಮಟ್ಟಕ್ಕೆ ಆ ರಾಷ್ಟ್ರಗಳ ಮಧ್ಯದಲ್ಲಿ ಹೆಮ್ಮೆಯಿಂದ ಮೆರೆಯುವ ರಾಜನಾಗಿ ಅವನು ಬದಲಾಯಿಸ್ತಾರೆ ಎಂಬುದಾಗಿ ಮಾತು ಕೇಳ್ತದೆ. ಆದರೆ ಕೊನೆಯ ವಾಕ್ಯದಲ್ಲಿ ನಾವು ಓದಿದ್ರೆ, ಕೊನೆಯ ವಾಕ್ಯದಲ್ಲಿ ಕಡಲಿಗೂ ಚೆಲುವಿನ ಪರಿಶುದ್ಧ ಪರ್ವತಕ್ಕೂ ನಡುವೆ ಅರಮನೆಯಂತ ಗುಡಾರವನ್ನು ಹಾಕಿಸುವನು. ಆದರೂ ಸಹಾಯಕ್ಕೆ ಯಾರು ಇಲ್ಲದವನಾಗಿ ಸಾಯುವನು. ನಾನು ಆದಿಯಲ್ಲಿ ಹೇಳಿದೆ, ಎತ್ತಿದವನು ಕತ್ತಿಯಿಂದಲೇ ಸಾಯ್ತಾನೆ, ದುಷ್ಟನು ಗರ್ಭನು ತನ್ನ ದುಷ್ಟತನದಿಂದಲೇ ನಿರ್ನಾಮವಾಗ್ತಾನೆ. ಇಷ್ಟೆಲ್ಲ ಪಡೆದರೂ ಕೂಡ ಅಲ್ಲಿ ವಾಕ್ಯ ಹೇಳ್ತದೆ, ಅವನು ಯಾರ ಸಹಾಯವು ಆ ಕೊನೆಯ ಗಡಿಗಳಿಗೆ ಅವನಿಗೆ ಸಿಗದಂತೆ ಅವನು ಮುಕ್ತನಾಗ್ತಾನೆ, ಸಾಯ್ತಾನೆ ಎಂಬುದಾಗಿ. ಅವನನ್ನು ರಕ್ಷಿಸಿಕೊಳ್ಳಲು ವಾಕ್ಯವಾಗಿ ಕಡಲಿಂದು ತೆಲುಗಿನ ಪರಿಶುದ್ಧ ಪರ್ವತಕ್ಕೂ ನಡುವೆ ದೊಡ್ಡ ದೊಡ್ಡ ಅರಮನೆಯಂತೆ ಯಾರು ಕೂಡ ಪ್ರವೇಶಿಸಿದಂತೆ ನಾವು ನೋಡ್ತೀವಿ. ಅರಮನೆ ಅಥವಾ ದೊಡ್ಡ ಕಟ್ಟಡಗಳನ್ನು ಕಟ್ಟುವವರು ಮೊದಲದಾಗಿ ಏನ್ ಮಾಡ್ತಾರೆ, ತನ್ನ ಸುತ್ತ ಇರುವ ಕಾಂಪೌಂಡ್ ಅನ್ನು ಎತ್ತರವಾಗಿ ನಿರ್ಮಿಸಿ ಯಾರು ಕೂಡ ಹೊರಗಡೆ ಪ್ರವೇಶಿಸಿದಂತ ಒಂದು ಸುತ್ತಲೂ ಕೂಡ ಅವರು ಮಾಡ್ಕೊಳ್ತಾರೆ. ಅವರು ಗುಡಾರವನ್ನು ಹಾಕಿಕೊಳ್ತಾರೆ, ಸುತ್ತಲೂ ಕಟ್ಟಡವನ್ನು ಹಾಕಿಕೊಳ್ತಾರೆ. ಅಂತಾಗೆ ಕಡಲಿಗೂ ಚೆಲುವಿನ ಪರಿಶುದ್ಧ ಪರ್ವತಕ್ಕೂ ನಡುವೆ ಅರಮನೆಯಂತ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅವನು ಇರುವಾಗ ಕೂಡ ಅವನ ಸಹಾಯಕ್ಕೆ ಅಲ್ಲಿ ಬೇರೆ ಇರುತ್ತದೆ. ಅವರ ಮಕ್ಕಳು ಅಥವಾ ಮಡದಿಯೋ ಅಥವಾ ಸೈನಿಕರು ಯಾರೂ ಇಲ್ಲದಂತ, ಯಾರ ಸಹಾಯವೂ ಇಲ್ಲದಂತೆ ಆ ಕೊನೆಯ ಗಳಿಗೆ ಅವನು ನಾಶವಾಗ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತೀನಿ. ಇಂತಹ ಮನಸ್ಥಿತಿಯ ಉಳ್ಳ ವ್ಯಕ್ತಿಗಳು ಅಂದ್ರೆ 2 ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಓದಿದಾದ್ರೆ, 2 ಥೆಸಲೋನಿಕದಲ್ಲಿ 2ನೇ ವಾಕ್ಯ 4ನೇ ವಾಕ್ಯದಲ್ಲಿ, ನಿಮ್ಮನ್ನು ಯಾರು ಯಾವ ರೀತಿಯಲ್ಲೂ ವರ್ತಿಸದಿರಲಿ, ಆ ದಿನವು ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು. ಪಾಪ ಪುರುಷನಾದ ಅದರಲ್ಲಿ ತಲೆ ಎತ್ತಿಕೊಳ್ಳುವನು, ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಳ್ಳಗೆಯುವನು, ಆರಾಧನೆಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು. ಇವೆಲ್ಲಕ್ಕೂ ತಾನೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಹಲ್ಲೆಲೂಯಾ. ವಾಕ್ಯ ನಮಗೆ ಅರ್ಥೈಸುತ್ತದೆ. ಯಾಕೆ ಇವನ ಒಂದು ದುರ್ಮರಣ, ಯಾಕೆ ಈಗ ಯಾರ ನೆರವು ಇಲ್ಲದೆ ಎಂದು ಅವನು ಕಾಯ್ತಾನೆ ಎಂದು ನಾವು ವಚನವನ್ನು ನಾವು ಧ್ಯಾನಿಸುವಾಗ ದೇವರಿಗೆ ವಿರುದ್ಧವಾಗಿ ಆ ಅಂತಿಮ ಅವನ ಪ್ರತಿಭಟನೆ ಉಂಟಾಗದೆ ಪಾಪ ಪುರುಷನಾಗಿ ಅಧರ್ಮ ಅವನನ್ನು ಹುಟ್ಟಿಕೊಳ್ಳುವಾಗ ಇಂಥ ವಿನಾಶಕ್ಕೆ ನಾವು ಪಾತ್ರನಾಗ್ತಾರೆ. ಮಾತ್ರವಲ್ಲ, ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಡಗಿರುತ್ತಾನೆ. ಇದು ದೇವರ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ಈಗಲೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ನಾವು ಮೇಲ್ವೃತ್ತಿ ಹಸಿದೇ ಪ್ರಾರ್ಥನೆ ಮಾಡ್ಬೇಕಾ, ಅಥವಾ ಯಾಕೆ ನಾವು ಮಂಜೂರಿನೇ ನಾವು ಪ್ರಾರ್ಥನೆ ಮಾಡ್ಬೇಕಾ? ನಾನು ದೇವಾಲಯದಲ್ಲಿ ದೇವರು ಮೆರವಣಿಗೆ ಮಾಡಿದ್ರೆ ನನ್ನ ಹಬ್ಬವನ್ನು ಆಚರಿಸಲು ಆಗುವುದಿಲ್ಲವ, ಅಥವಾ ತಲೆಗುಂದಲನ್ನೇ ನಾನು ತೆಗಿಬೇಕಾ? ಕೆಲವರು ಹೇಳ್ತಾರೆ, ನಾನು ಮುಟ್ಟಿ ಆ ಮುತ್ತನ್ನು ಕೊಡ್ಬೇಕಾ? ಇದೆಲ್ಲವನ್ನು ಅಡಗಿರ್ತಾರೆ. ಆದ್ರೆ ನನ್ನ ವಿಶ್ವಾಸ, ನನ್ನ ನಂಬಿಕೆ
ಇದು ಹಣವನ್ನು ಎಲ್ಲೆಗೆಯುವಂತಹ ಜೀವನ ಈ ವ್ಯಕ್ತಿಯ ಜೀವನವಾಗಿದೆ. ಅಂದ್ರೆ ಇದು ಅವರದೇ ಆದಂತ ಸ್ವತಂತ್ರದಿಂದ ಆ ದೇವರನ್ನು ಕೂಡ ಆರಾಧಿಸುವಂತ ಒಂದು ಪರಿಸ್ಥಿತಿಯನ್ನು ಇಂದು ಆಧರಿಸ್ತಾ ಇದೆ ಈ ಪ್ರಪಂಚದಲ್ಲಿ. ನಾವು ದೇವರನ್ನು ಸಂಪೂರ್ಣವಾಗಿ ನಾವು ಅನುಭವಿಸಬೇಕು ಎಂಬ ಒಂದು ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಹೊರಟಿದ್ದಾನಂದ್ರೆ ಖಂಡಿತವಾಗಿ ಅವರ ಹಿಂದೆ ಅಧರ್ಮ ಎಂಬ ಸೈತಾನವನ್ನು ಹಿಮ್ಮಟ್ಟಿಯೇ ಬರುತ್ತಾನೆ. ಈ ಅಧರ್ಮ ಎಂಬ ಸೈತಾನ ಎಲ್ಲಿಂದಲೂ ಬರುತ್ತಿಲ್ಲ, ನಮ್ಮ ಒಳಗಿಂದಲೇ ಬರುತ್ತಾನೆ ಕೂಡ ಮಾತ್ರವಲ್ಲ, ಎಲ್ಲವನ್ನೂ ಇಲ್ಲಗೊಳಿಸುತ್ತಾರೆ. ಇವೆಲ್ಲವೂ ತಾವೇ ನೀಡಲು ಭಾವಿಸಿ ಮಾತ್ರವಲ್ಲ, ದೇವ ಮಂದಿರಲ್ಲೇ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುತ್ತಾನೆ. ನಾವು ಯಾವುದೇ ದೇವರ ಹೆಸರಿನಲ್ಲಿ ನಾವು ಏನೇ ಕಾರ್ಯ ಮಾಡುವುದು ಒಂದನ್ನು ನಾವು ಗಮನದಲ್ಲಿ ಇರಬೇಕು. ಎಲ್ಲವೂ ನನ್ನ ಪ್ರಿಯ ಯೇಸುವಿನಿಂದ, ನನ್ನ ತಂದೆಯು ತಾಯಿ ಆಗಿರುವ ಆ ಯೇಸುವೇ ಮಾಡಿರುವುದು, ಯೇಸುವ ಪ್ರಸನ್ನತೆಯೇ ಈ ಸಮಯದಲ್ಲಿ, ಈ ದಿನದಲ್ಲಿ, ಈ ಸಮಯದಲ್ಲಿ ಇಳಿದು ಬಂದಿದೆ ಎಂಬುದನ್ನು ನಾವು ಹಲವಾರು ಇಂಥ ಅಧರ್ಮ್ಯ ಕರೆಗಳಿಗೆ ನಾವು ತಿಳ್ಕೊಳ್ಳುವಾಗ, ಅಧರ್ಮ್ಯ ಮನಸ್ಥಿತಿ ನಮ್ಮಲ್ಲಿ ಉಂಟಾಗುವಾಗ ಇವುಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಲು ನನ್ನನ್ನು ತಾನೇ ನಮ್ಮ ಮೇಲೆತ್ತಿಕೊಳ್ಳದಂತೆ ಕರ್ತನೆ ಈ ಮನುಷ್ಯರ ಮಧ್ಯದಲ್ಲೂ ನಿಮ್ಮ